ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಟೋಟಲ್ ಕಿಲೋಮೀಟರ್ಸ್ ಅಂತಂದರೆ ಏನು, ಟೋಟಲ್ ಕಿಲೋಮೀಟರ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು, ದೆನ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತಂದರೆ ಏನು, ಪ್ಯಾಸೆಂಜರ್ ಕಿಲೋಮೀಟರ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಟೋಟಲ್ ಕಿಲೋಮೀಟರ್ಸ್, ಪ್ಯಾಸೆಂಜರ್ಸ್ ಕಿಲೋಮೀಟರ್ಸ್ ಜೊತೆಗೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಯಾವಾಗ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಕ್ವಶನ್ನಲ್ಲಿ ಬಸ್ಸಿನ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಾಗ ಮಾತ್ರ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಬಟ್ ಎಕ್ಸ್ಪೆನ್ಸಸ್ಸನ್ನು ಬರ್ಕೊಳ್ಳೋದಕ್ಕೆ ಒಂದು ಫಾರ್ಮೆಟ್ ಇದೆ, ಅದು ಆಪ್ರೇಟಿಂಗ್ ಕಾಸ್ಟ್ ಶೀಟ್. ನೋಡಿ, ಬಸ್ಸಿನ ಎಕ್ಸ್ಪೆನ್ಸಸ್ ಕೊಟ್ಟಾಗ ಫಸ್ಟ್ ನೀವು ಆಪ್ರೇಟಿಂಗ್ ಕಾಸ್ಟ್ ಶೀಟ್ ಮಾಡ್ಕೊಳ್ಬೇಕಾಗತ್ತೆ. ಬಸ್ಸಿನ ಎಕ್ಸ್ಪೆನ್ಸಸನ್ನು 3 ಹೆಡ್ಡಲ್ಲಿ ಡಿವೈಡ್ ಮಾಡಿ ಬರೀಬೇಕು: ರನ್ನಿಂಗ್ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜಸ್, ಸ್ಟ್ಯಾಂಡಿಂಗ್ ಚಾರ್ಜಸ್. ಇದನ್ನು ನೀವು ಬೈ ಹಾರ್ಟ್ ಮಾಡೋದು ಬೇಡ, ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ರನ್ನಿಂಗ್ ಚಾರ್ಜಸ್ ಅಂತಂದರೆ ಇಂಜಿನ್ ರನ್ ಆಗಲಿಕ್ಕೆ ಏನೇನು ಬೇಕಾಗುತ್ತೋ ಅವೆಲ್ಲ ರನ್ನಿಂಗ್ ಚಾರ್ಜಸ್. ಇಂಜಿನ್ ರನ್ ಆಗಲಿಕ್ಕೆ ಏನೇನು ಬೇಕಾಗುತ್ತೆ? ಇಂಜಿನ್ ಆಯಿಲ್ ಬೇಕು, ಪೆಟ್ರೋಲ್ ಅಥವಾ ಡೀಸೆಲ್ ಬೇಕು, ಗ್ರೀಸ್ ಬೇಕು. ಸೊ ಯಾವಾಗಲೂ ರನ್ನಿಂಗ್ ಚಾರ್ಜಸ್ ಮೂರೇ ಎಂಟ್ರಿ: ಇಂಜಿನ್ ಆಯಿಲ್, ಪೆಟ್ರೋಲ್ ಆರ್ ಡೀಸೆಲ್, ಗ್ರೀಸ್. ದೆನ್ ಹಾಗೆಯೇ ಮೇಂಟೆನೆನ್ಸ್ ಚಾರ್ಜಸ್. ಒಂದು ಬಸ್ಸಿಗೆ ಏನೇನು ಮೇಂಟೆನೆನ್ಸ್ ಬರುತ್ತೆ? ಟೈಯರು, ಟ್ಯೂಬ್ ಚೇಂಜ್ ಮಾಡಬೇಕು, ದೆನ್ ರಿಪೇರ್ಸ್, ಹಾಳಾದಾಗ ರಿಪೇರಿ ಮಾಡಬೇಕು, ದೆನ್ ಪೇಂಟ್ ಮಾಡಿಸ್ಬೇಕು. ಸೊ ಇದನ್ನು ಕೋಡ್ ವರ್ಡ್ ನೆನ್ಪಿಟ್ಕೊಳ್ಬೋದು. TRP ಮೇಂಟೆನೆನ್ಸ್ ಚಾರ್ಜಸ್ ಯಾವ್ದು ಅಂತಂದರೆ TRP: T ಫಾರ್ ಟೈರ್ಸ್ ಆ್ಯಂಡ್ ಟ್ಯೂಬ್ಸ್, R ಫಾರ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್, P ಫಾರ್ ಪೇಂಟಿಂಗ್. ಇನ್ನು ಯಾವ್ದು ಉಳಿಯುತ್ತೋ, ಯಾವ ಬಸ್ಸಿನ ಎಕ್ಸ್ಪೆನ್ಸಸ್ ಯಾವ್ದು ಉಳಿಯುತ್ತೋ ಎಲ್ಲದನ್ನು ಸ್ಟ್ಯಾಂಡಿಂಗ್ ಚಾರ್ಜಸ್ಸಿಗೆ ಬರೆದ್ರೆ ಆಯಿತು. ಸೊ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತಂದರೆ ಇದು ಫಿಕ್ಸ್ಡ್ ಚಾರ್ಜಸ್. ನೋಡಿ, ಸ್ಟ್ಯಾಂಡಿಂಗ್ ಚಾರ್ಜಸಲ್ಲಿ ಯಾವ್ದು ಬರುತ್ತೆ? ಸ್ಯಾಲ್ರಿ ಆಫ್ ಡ್ರೈವರ್, ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್, ಮೆಕ್ಯಾನಿಕ್ ಸ್ಯಾಲ್ರಿ, ವೇಜಸ್ ಆಫ್ ಡ್ರೈವರ್, ಸ್ಯಾಲ್ರಿ ಆಫ್ ಆಫೀಸ್ ಸ್ಟಾಫ್, ಡಿಪ್ರಿಸಿಯೇಷನ್. ಇನ್ನು ಯಾವ್ದು ಉಳಿಯುತ್ತೋ ಎಲ್ಲದನ್ನು ಸ್ಟ್ಯಾಂಡಿಂಗ್ ಚಾರ್ಜಸ್ಸಿಗೆ ಬರೀಬೇಕು. ನೋಡಿ, ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂದರೆ ಫಿಕ್ಸ್ಡ್ ಚಾರ್ಜಸ್ ಅಂತ ಕರಿತೀವಿ. ಡ್ರೈವರಿಗೆ ಬಸ್ಸಲ್ಲಿ ಪ್ಯಾಸೆಂಜರ್ಸ್ ಕಮ್ಮಿ ಇದ್ದಾಗ ಒಂಥರ ಸಂಬಳ, ಪ್ಯಾಸೆಂಜರ್ಸ್ ಜಾಸ್ತಿ ಇದ್ದಾಗ ಒಂಥರ ಸಂಬಳ ಕೊಟ್ಟರೆ ಅವ್ನು ಒಪ್ಕೊಳ್ಳೋದಿಲ್ಲ. ಪ್ಯಾಸೆಂಜರ್ಸ್ ಎಷ್ಟಾದರೂ ಇರಲಿ, ಅವನಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಫಿಕ್ಸ್ಡ್ ಆಗಿ ಕೊಡಬೇಕು. ದೆನ್ ಮೆಕ್ಯಾನಿಕ್ ಸ್ಯಾಲ್ರಿ, ಕಂಡಕ್ಟರ್ ಸ್ಯಾಲ್ರಿ ಎಲ್ಲದೂ ಅದೇ ಥರನೇ. ಸೊ ಇವೆಲ್ಲದೂ ಫಿಕ್ಸೆಡ್. ಬಟ್ ರಿಪೇರಿ ಹಾಗಲ್ಲ. ರಿಪೇರಿ ಈ ತಿಂಗಳು ರಿಪೇರಿ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಸೊ ಈ ರನ್ನಿಂಗ್ ಚಾರ್ಜಸ್ ಮತ್ತು ಮೇಂಟೆನೆನ್ಸ್ ಚಾರ್ಜಸ್ನ ನಾವು ವೇರಿಯಬಲ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತಂದರೆ ಇದು ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಇದನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ, ರನ್ನಿಂಗ್ ಚಾರ್ಜಸ್ 3, ಮೇಂಟೆನೆನ್ಸ್ ಚಾರ್ಜಸ್ 3, ಉಳಿಯೋದೆಲ್ಲದನ್ನು ಸ್ಟ್ಯಾಂಡಿಂಗ್ ಚಾರ್ಜಸ್ಸಿಗೆ ಬರೀಬೇಕು. ಸೊ ಬಸ್ಸಿನ ಎಕ್ಸ್ಪೆನ್ಸಸ್ ಕೊಟ್ಟಾಗ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದು ಕ್ವಶನ್ ಇದೆ: ಎ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಕಂಪನಿ ಇಸ್ ರನ್ನಿಂಗ್ 4 ಬಸ್ಸಸ್ ಬಿಟ್ವೀನ್ 2 ಟೌನ್ಸ್. ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯವರು 4 ಬಸ್ಸನ್ನು 2 ಸಿಟಿಗಳ ನಡುವೆ ಓಡಿಸ್ತಾ ಇದ್ದಾರೆ. ಆ 2 ಸಿಟಿಗಳ ನಡುವೆ ಅಂತರ ಎಷ್ಟಿದೆ ಅಂತಂದರೆ 50 ಕಿಲೋಮೀಟರ್ ಇದೆ. ಸೀಟಿಂಗ್ ಕೆಪಾಸಿಟಿ ಆಫ್ ದ ಈಚ್ ಬಸ್ ಈಸ್ 50 ಪ್ಯಾಸೆಂಜರ್ಸ್. ಬಸ್ಸಲ್ಲಿ 50 ಜನ ಕೂರ್ಬೋದಂತೆ. ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಬ್ಟೈನ್ ಫ್ರಮ್ ದೇರ್ ಬುಕ್ಸ್ ಫಾರ್ ದ ಮಂತ್ ಆಫ್ ಏಪ್ರಿಲ್ 2015. ಏಪ್ರಿಲ್ 2015ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? ವೇಜಸ್ ಕೊಟ್ಟಿದ್ದಾರೆ, ಸ್ಯಾಲ್ರಿ ಕೊಟ್ಟಿದ್ದಾರೆ, ಡೀಸೆಲ್ ಕೊಟ್ಟಿದ್ದಾರೆ, ಡೀಸೆಲ್ ಅಮೌಂಟ್ ಕೊಟ್ಟಿದ್ದಾರೆ, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್, ದೆನ್ ಡಿಪ್ರಿಸಿಯೇಷನ್, ಇಂಟ್ರೆಸ್ಟ್. ಸೊ ಇವಿಷ್ಟು ಬಸ್ಸಿನ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಬಸ್ಸಿನ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಾಗ ನಾವು ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು ಫಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ದೆನ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಆ್ಯಕ್ಚುಯಲ್ ಪ್ಯಾಸೆಂಜರ್ಸ್ ಕ್ಯಾರಿಡ್ ವರ್ 80% ಆಫ್ ಸೀಟಿಂಗ್ ಕೆಪಾಸಿಟಿ. ಬಸ್ಸಲ್ಲಿ ಈಗ 80% ಸೀಟ್ ಎಲ್ಲ ಫುಲ್ ಆಗಿದೆಯಂತೆ. ಆಲ್ ದ ಬಸ್ಸಸ್ ರನ್ ಆನ್ ಆಲ್ ದ ಡೇಸ್ ಆಫ್ ದ ಮಂತ್. ತಿಂಗಳ ಎಲ್ಲ ದಿನವೂ ಬಸ್ ಓಡಿಸ್ತಾ ಇದ್ದಾರಂತೆ, ದಿನಕ್ಕೆ 1 ಟ್ರಿಪ್ ಓಡಿಸ್ತಾ ಇದ್ದಾರಂತೆ. ಫೈಂಡ್ ಔಟ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಕಾಸ್ಟ್ ಅಂತಂದರೆ ಈ ಕಾಸ್ಟ್ ಶೀಟ್ ಮಾಡಬೇಕು. ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತಂದರೆ ನಿನ್ನೆ ಮಾಡಿಸಿದ್ದೆ ನೋಡಿ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ. ಪ್ಯಾಸೆಂಜರ್ ಕಿಲೋಮೀಟರ್ಸ್ ಹೇಗೆ ಅಂತಂದರೆ ಟೋಟಲ್ ಕಿಲೋಮೀಟರ್ಸ್ ಇಂಟು ಸೀಟಿಂಗ್ ಕೆಪಾಸಿಟಿ ಇಂಟು ಕೆಪಾಸಿಟಿ ಆಕ್ಯುಪೈಡ್. ಸೊ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟು ನಾವು ಟೋಟಲ್ ಕಿಲೋಮೀಟರ್ಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಹೇಗೆ ಮಾಡಬೇಕು ಟೋಟಲ್ ಕಿಲೋಮೀಟರ್ಸನ್ನು? ಸೊ ಅದಕ್ಕೊಂದು ಫಾರ್ಮುಲಾ ಇದೆ. ಪ್ರೀವಿಯಸ್ ವಿಡಿಯೋದಲ್ಲಿ ಆ ಫಾರ್ಮುಲಾ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೆ. ಸೊ ಟೋಟಲ್ ಕಿಲೋಮೀಟರ್ಸ್ಗೆ ಫಾರ್ಮುಲಾ ನಂಬರ್ ಆಫ್ ಬಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್. ನೀವು ಕ್ವಶನ್ ಓದ್ಬೋದು. ಎ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಕಂಪನಿ ಇಸ್ ರನ್ನಿಂಗ್ 4 ಬಸ್ಸಸ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಎಷ್ಟು ಬಸ್ ಇದೆ ಅಂತಂದರೆ 4 ಬಸ್ಸನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ದೆನ್ ನಂಬರ್ ಆಫ್ ಡೇಸ್. ನೋಡಿ, ಈ ಪ್ರಾಬ್ಲಮ್ನಲ್ಲಿ ನಂಬರ್ ಆಫ್ ಡೇಸ್ ಕೊಡಲಿಲ್ಲ, ಅದ್ರ ಬದಲಾಗಿ ಏನು ಕೊಟ್ಟಿದ್ದಾರೆ ಅಂತಂದರೆ ಆಲ್ ದ 4 ಬಸ್ಸಸ್ ರನ್ ಆನ್ ಆಲ್ ದ ಡೇಸ್ ಆಫ್ ದ ಮಂತ್. ತಿಂಗಳ ಎಲ್ಲ ದಿನವೂ ಬಸ್ ಓಡಿಸ್ತಾರೆ ಏನು ಕೊಟ್ಟಿದ್ದಾರೆ.
ಯಾವ ತಿಂಗಳು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ. ಕ್ವಶನಲ್ಲಿ ಯಾವ ತಿಂಗಳು ಕೊಟ್ಟಿದ್ದಾರೆ ಅಂತಂದರೆ ಫಾರ್ ದ ಮಂತ್ ಆಫ್ ಏಪ್ರಿಲ್ ಅಂತ ಕೊಟ್ಟಿದ್ದಾರೆ. ಸೊ ಏಪ್ರಿಲಲ್ಲಿ ಎಷ್ಟು ದಿನ? ಏಪ್ರಿಲಲ್ಲಿ ಒಟ್ಟು 30 ದಿನ. ಎಷ್ಟು ಬಸ್ ಇದೆ? 4 ಬಸ್ ಇದೆ. ಎಷ್ಟು ದಿನ ಬಸ್ ಓಡಿಸ್ತಿದ್ದಾರೆ? ಏಪ್ರಿಲ್ ತಿಂಗಳ ಎಲ್ಲ ದಿನ. ಏಪ್ರಿಲಲ್ಲಿ 30 ದಿನ, ಸೊ 30 ದಿನ ಬರ್ಕೊಳ್ತಾ ಇದ್ದೀನಿ. ದೆನ್ ನಂಬರ್ ಆಫ್ ಟ್ರಿಪ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಈಚ್ ಬಸ್ ಮೇಡ್ 1 ರೌಂಡ್ ಟ್ರಿಪ್ ಪರ್ ಡೇ. ದಿನಕ್ಕೆ 1 ಟ್ರಿಪ್ ಓಡಿಸ್ತಿದಾರಂತೆ. ಸೊ ನಂಬರ್ ಆಫ್ ಟ್ರಿಪ್ಸ್ 1. ದೆನ್ ಡಿಸ್ಟೆನ್ಸ್ ಹೇಗೆ ಬರ್ಕೊಳ್ಬೇಕು ಅಂತಂದರೆ, ಡಿಸ್ಟೆನ್ಸ್ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಿಟೀಸ್ 50 ಕಿಲೋಮೀಟರ್ಸ್ ಅಪಾರ್ಟ್ ಅಂತ ಕೊಟ್ಟಿದ್ದಾರೆ. 2 ಸಿಟಿಗಳ ನಡುವೆ ಅಂತರ 50 ಕಿಲೋಮೀಟರ್. ಹೋಗ್ತಾ 50, ವಾಪಸ್ ಬರ್ತಾ 50. 50 + 50 ಎಷ್ಟಾಗುತ್ತೆ? 100 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಗೆ ಟೋಟಲ್ ಕಿಲೋಮೀಟರ್ಸ್ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ 40 × 30 × 1 × 100. 4 3s are 12. ಎಷ್ಟು ಆನ್ಸರ್ ಬರುತ್ತೆ ಅಂತಂದರೆ 12,000 ಕಿಲೋಮೀಟರ್ಸ್ ಬರುತ್ತೆ. ಸೊ ನಾವೀಗ ಏನು ಫೈಂಡ್ ಔಟ್ ಮಾಡಿರೋದು ಅಂತಂದರೆ ಟೋಟಲ್ ಕಿಲೋಮೀಟರ್ಸನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಏನು ಟೋಟಲ್ ಕಿಲೋಮೀಟರ್ಸ್ ಅಂತಂದರೆ ಆ ಕಂಪನಿಯ ಎಲ್ಲ ಬಸ್ಸುಗಳು ಸೇರಿ ತಿಂಗಳಿಗೆ ಎಷ್ಟು ಕಿಲೋಮೀಟ್ರು ರನ್ ಆಗಿದೆ. ತಿಂಗಳಿಗೆ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 12,000 ಕಿಲೋಮೀಟರ್ಸ್ ರನ್ ಆಗಿದೆ. ದೆನ್ ನಾವು ಇನ್ನೇನು ಕಂಡುಹಿಡಬೇಕು? ಪ್ಯಾಸೆಂಜರ್ಸ್ ಕಿಲೋಮೀಟರನ್ನು ಕಂಡುಹಿಡಬೇಕು. ಪ್ಯಾಸೆಂಜರ್ಸ್ ಕಿಲೋಮೀಟರ್ ಕಂಡುಹಿಡಿಯೋದಕ್ಕೂ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ಪ್ಯಾಸೆಂಜರ್ಸ್ ಕಿಲೋಮೀಟರ್ಸ್ ಈಕ್ವಲ್ಸ್ total kilometers into seating capacity into capacity occupied. Total kilometers into seating capacity into capacity occupied. ಈ ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ. ಸೊ ಟೋಟಲ್ ಕಿಲೋಮೀಟರ್ಸ್ ಅಂತಂದರೆ ಇಲ್ಲಿ ಬಂದಿರೋಂಥ ಆನ್ಸರ್ ಎಷ್ಟು ಆನ್ಸರ್ ಬಂದಿದೆ? 12,000 ಕಿಲೋಮೀಟರ್ಸ್ ಆನ್ಸರ್ ಬಂದಿದೆ. ಸೀಟಿಂಗ್ ಕೆಪಾಸಿಟಿ ಅಂತಂದರೆ ಬಸ್ಸಲ್ಲಿ ಎಷ್ಟು ಜನ ಕೂರಬಹುದು. ಬಸ್ಸಲ್ಲಿ ಎಷ್ಟು ಜನ ಕೂರಬಹುದು ಅಂತ ಕೊಟ್ಟಿದ್ದಾರೆ. ಬಸ್ಸಲ್ಲಿ 50 ಜನ ಕೂರಬಹುದು ಅಂತ ಕೊಟ್ಟಿದ್ದಾರೆ. ಸೀಟಿಂಗ್ ಕೆಪಾಸಿಟಿ ಆಫ್ ದ ಬಸ್ ಈಸ್ 50 ಪ್ಯಾಸೆಂಜರ್ಸ್. ಕೆಪಾಸಿಟಿ ಅಕ್ಯುಪೈಡ್, ಬಸ್ಸಲ್ಲಿ ಈಗ ಎಷ್ಟು ಜನ ಕೂತಿದ್ದಾರಂತೆ? 80% ಅಷ್ಟು ಜನ ಕೂತಿದ್ದಾರೆ. ಸೊ ಹಾಗಾದರೆ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು? 12,000 × 50 × 80%. ನೀವು ಕ್ಯಾಲ್ಸಿಯಲ್ಲಿ ಪರ್ಸೆಂಟೇಜ್ ಅಂತಲೇ ಟೈಪ್ ಮಾಡಬೇಕು. 12,000 × 50 × 80% ಸಿಂಬಲ್. ಸೊ ಇವಿಷ್ಟು ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತಂದರೆ 4,80,000 ಕಿಲೋಮೀಟರ್ಸ್ ಬರುತ್ತೆ. ಸೊ ಎಲ್ಲ ಪ್ಯಾಸೆಂಜರ್ ಸೇರಿಸಿ ಎಷ್ಟು ಕಿಲೋಮೀಟ್ರ್ ಹೋದಂಗಾಯಿತು? 4,80,000 ಕಿಲೋಮೀಟ್ರ್ ಹೋದಂಗೆ ಆಯಿತು. ಸೊ ಇದು ಪ್ಯಾಸೆಂಜರ್ ಕಿಲೋಮೀಟರ್ಸ್. ನೆಕ್ಸ್ಟ್ ನೋಡಿ, ಈಗ ಟೋಟಲ್ ಕಿಲೋಮೀಟರ್ಸ್ ಫೈಂಡ್ ಔಟ್ ಮಾಡಿ ಆಯಿತು, ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫೈಂಡ್ ಔಟ್ ಮಾಡಿ ಆಯಿತು. ಸೊ ಬಸ್ಸಿನ ಎಕ್ಸ್ಪೆನ್ಸಸ್ ಕೊಟ್ಟಾಗ ನೀವು ಕಾಸ್ಟ್ ಶೀಟ್ ಮಾಡಬೇಕಾಗತ್ತೆ, ಆಪ್ರೇಟಿಂಗ್ ಕಾಸ್ಟ್ ಶೀಟ್ ಮಾಡಬೇಕಾಗತ್ತೆ. ಈಗಷ್ಟೇ ನಾನು ನಿಮಗೆ ಫಾರ್ಮೇಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಆಪ್ರೇಟಿಂಗ್ ಕಾಸ್ಟ್ ಶೀಟ್ ಹೇಗೆ ಮಾಡಬೇಕು ಅಂತಂದರೆ, ಕೊಟ್ಟಿರೋ ಎಕ್ಸ್ಪೆನ್ಸಸ್ಸನ್ನು 3 ಥರದಲ್ಲಿ ಡಿವೈಡ್ ಮಾಡಬೇಕು. ಫಸ್ಟು ರನ್ನಿಂಗ್ ಚಾರ್ಜಸ್. ಇಂಜಿನ್ ರನ್ ಆಗಲಿಕ್ಕೆ ಏನು ಬೇಕು? ಇಂಜಿನ್ ರನ್ ಆಗಲಿಕ್ಕೆ ಇಂಜಿನ್ ಆಯಿಲ್ ಬೇಕು, ಪೆಟ್ರೋಲ್ ಅಥವಾ ಡೀಸೆಲ್ ಬೇಕು, ದೆನ್ ಗ್ರೀಸ್ ಬೇಕು. ಸೊ ಈ ಪ್ರಾಬ್ಲಮಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಸ್ಟ್ ಆಫ್ ಡೀಸೆಲ್, ಆಯಿಲ್, ಅದರ್ ಆಯಿಲ್. ಒಂದೇ ಎಂಟ್ರಿ ಕೊಟ್ಟಿರೋದು, ನಾನು ಡೈರೆಕ್ಟಾಗಿ ಬರ್ಕೊಳ್ತಾ ಇದ್ದೀನಿ. ಕಾಸ್ಟ್ ಆಫ್ ಡೀಸೆಲ್, ಆಯಿಲ್ ಆ್ಯಂಡ್ ಅದರ್ ಆಯಿಲ್. ಡೀಸೆಲ್ಗೆ ಎಷ್ಟು ರೂಪಾಯಿ ಖರ್ಚು ಮಾಡ್ತಿದ್ದಾರೆ? 12,000 rupees ಖರ್ಚು ಮಾಡ್ತಾ ಇದ್ದಾರೆ. ಬಟ್ ಇಲ್ಲೊಂದು ಇಂಪಾರ್ಟೆಂಟ್ ನೀವು ಗಮನಿಸಬೇಕು. ಸೊ ಇಲ್ಲಿ ಕೊಟ್ಟಿರೋಂಥ ಎಲ್ಲ ಎಕ್ಸ್ಪೆನ್ಸಸ್ ಒಂದು ತಿಂಗಳದಾಗಿರುತ್ತೆ. ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆರ್ ಅಬ್ಟೈನ್ ಫ್ರಮ್ ದೇರ್ ಬುಕ್ಸ್ ಫಾರ್ ದ ಮಂತ್ ಆಫ್ ಏಪ್ರಿಲ್ 2015. ಎಲ್ಲ ಎಕ್ಸ್ಪೆನ್ಸಸ್ ಮಂತಿಗೆ ಕೊಟ್ಟಿರ್ತಾರೆ. ಸಪೋಸ್ ಏನಾದರೂ ಪರ್ ಆ್ಯನಮ್ ಕೊಟ್ಟಿದ್ರೆ ಅಥವಾ ವರ್ಷದ ಅಮೌಂಟನ್ನು ಏನಾದರೂ ಕೊಟ್ಟಿದ್ದರೆ ನೀವು 1 ಮಂತಿಗೆ ಎಷ್ಟಾಗತ್ತೆ ಅಂತ ಕನ್ವರ್ಟ್ ಮಾಡಿ ಬರೀಬೇಕು. ಏನಕ್ಕೆ ಅಂತಂದರೆ, ನೀವು ಇಲ್ಲಿ ಏನು ಟೋಟಲ್ ಕಿಲೋಮೀಟರ್ಸ್ ಫೈಂಡ್ ಔಟ್ ಮಾಡಿರ್ತೀರಾ, ಇದು 1 ತಿಂಗಳ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ 1 ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಆಪ್ರೇಟಿಂಗ್ ಕಾಸ್ಟ್ ಶೀಟ್ ಕೂಡ 1 ತಿಂಗಳಿಗೆ ಫೈಂಡ್ ಔಟ್ ಮಾಡಬೇಕು. ಸೊ ಏನಾದರೂ ಕ್ವಶನಲ್ಲಿ ಪರ್ ಆ್ಯನಮ್ ಕೊಟ್ಟಿದ್ದರೆ ಮಂತಿಗೆ ಕನ್ವರ್ಟ್ ಮಾಡಿ ಬರೀಬೇಕು. ಹೇಗೆ ಕನ್ವರ್ಟ್ ಮಾಡಬೇಕು? ಡಿವೈಡೆಡ್ ಬೈ 12 ಮಾಡಿದರೆ ಆಯಿತು. ಪರ್ ಆ್ಯನಮ್ ಕೊಟ್ಟಿದ್ರೆ ಮಾತ್ರ, ಪರ್ ಮಂತ್ ಅಂತಲೇ ಕೊಟ್ಟಿದ್ರೆ ಡೈರೆಕ್ಟಾಗಿ ಬರೀಬೇಕು. ನೋಡಿ, ಈಗ ರನ್ನಿಂಗ್ ಚಾರ್ಜಸ್ ಬರೀತಾ ಇದ್ವಿ. ರನ್ನಿಂಗ್ ಚಾರ್ಜಸ್ 3: ಇಂಜಿನ್ ಆಯಿಲ್, ಪೆಟ್ರೋಲ್, ಡೀಸೆಲ್, ಗ್ರೀಸ್. ಈ ಪ್ರಾಬ್ಲಮಲ್ಲಿ ಕೊಟ್ಟಿರೋದು ಒಂದೇ ಎಂಟ್ರಿ, ಯಾವುದು ಅಂತಂದರೆ ಡೀಸೆಲ್. 12,000 rupees ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವ್ದು ಬರೀಬೇಕು? ಮೇಂಟೆನೆನ್ಸ್ ಚಾರ್ಜಸ್. ಮೇಂಟೆನೆನ್ಸ್ ಚಾರ್ಜಸ್ಸಿಗೆ ನಾನು ನಿಮಗೆ ಒಂದು ಕೋಡ್ ವರ್ಡ್ ಹೇಳಿದ್ದೆ. ಮೇಂಟೆನೆನ್ಸ್ ಚಾರ್ಜಸ್ಸಿಗೆ ಯಾವ್ದು ಬರುತ್ತೆ? TRP. T for tire, R for repairs and maintenance,
P ಫಾರ್ ಪೇಂಟಿಂಗ್. ಸೊ ಈ ಪ್ರಾಬ್ಲಮಲ್ಲಿ ಟೈಯರ್ ಕೊಡಲಿಲ್ಲ, ಪೇಂಟಿಂಗ್ ಕೂಡ ಕೊಡಲಿಲ್ಲ, ಬಟ್ ರಿಪೇರ್ಸ್ ಕೊಟ್ಟಿದ್ದಾರೆ. ರಿಪೇರ್ಸ್ 2400. ರನ್ನಿಂಗ್ ಚಾರ್ಜಸ್ 3 ಬರ್ಕೊಳ್ಬೇಕು, ಮೇಂಟೆನೆನ್ಸ್ ಚಾರ್ಜಸ್ 3 ಬರ್ಕೊಳ್ಬೇಕು. ಬಟ್ ಈಗ ಒಂದೊಂದು ಎಂಟ್ರಿ ಮಾತ್ರ ಕೊಟ್ಟಿರೋದು. ಯಾವ್ದು ಉಳಿಯುತ್ತೋ ಅವೆಲ್ಲದನ್ನು ಸ್ಟ್ಯಾಂಡಿಂಗ್ ಚಾರ್ಜಸ್ಸಿಗೆ ಬರೀಬೇಕು. ಸೊ ಯಾವ್ದು ಉಳಿತು ಈ ಪ್ರಾಬ್ಲಮ್ನಲ್ಲಿ ಅವೆಲ್ಲದನ್ನು ಸ್ಟ್ಯಾಂಡಿಂಗ್ ಚಾರ್ಜಸ್ಸಿಗೆ ಬರೀತಾ ಇದ್ದೀನಿ ನಾನೀಗ. ಫಸ್ಟ್ ಎಂಟ್ರಿ ವೇಜಸ್ ಆಫ್ ಡ್ರೈವರ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ವೇಜಸ್ ಆಫ್ ಡ್ರೈವರ್ 10,000 ಅಮೌಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಯಾಲ್ರಿ ಆಫ್ ಆಫೀಸ್ ಸ್ಟಾಫ್. ಸ್ಯಾಲ್ರಿ ಆಫ್ ಆಫೀಸ್ ಸ್ಟಾಫ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಸ್ಯಾಲ್ರಿ ಆಫ್ ಆಫೀಸ್ ಸ್ಟಾಫ್ 2500. ನೆಕ್ಸ್ಟ್ ಡೀಸೆಲ್ ಬರ್ದಾಯಿತು, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಬರ್ದಾಯಿತು. ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್, ಟ್ಯಾಕ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 4800. ನೆಕ್ಸ್ಟ್ ಎಂಟ್ರಿ ಯಾವುದಿದೆ? ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 7800. ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ? ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಎಷ್ಟು ಅಮೌಂಟ್ ಇದೆ? 10,000. ಏನಾದರೂ ಸಪೋಸ್ ಇಂಟ್ರೆಸ್ಟ್ 10,000 ಪರ್ ಆ್ಯನಮ್ ಅಂತ ಕೊಟ್ಟಿದ್ದರೆ ಡಿವೈಡೆಡ್ ಬೈ 12 ಮಾಡಿ ಬರೀಬೇಕಿತ್ತು. ಈಗ ಪರ್ ಆ್ಯನಮ್ ಕೊಡಲಿಲ್ಲ, ಸೊ ಡೈರೆಕ್ಟಾಗಿ ಬರೀಬೋದು. ಸೊ ಎಲ್ಲ ಎಂಟ್ರಿ ಬರ್ದಾಯಿತು. ವೇಜಸ್ ಬರ್ದಿದ್ದೀವಿ, ಸ್ಯಾಲ್ರಿ ಬರ್ದಿದ್ದೀವಿ, ಡೀಸೆಲ್ ಬರ್ದಾಯಿತು, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಬರ್ದಾಯಿತು, ಟ್ಯಾಕ್ಸೇಷನ್ ಆ್ಯಂಡ್ ಇನ್ಶೂರೆನ್ಸ್ ಕೂಡ ಬರ್ದಾಯಿತು, ಡಿಪ್ರಿಸಿಯೇಷನ್ ಬರ್ದಾಯಿತು, ಇಂಟ್ರೆಸ್ಟ್ ಕೂಡ ಬರ್ದಾಯಿತು. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರೋ ಆನ್ಸರೇ ಆಪರೇಟಿಂಗ್ ಕಾಸ್ಟ್. ಇಷ್ಟನ್ನು ಆ್ಯಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತಂದರೆ 12,000 ಪ್ಲಸ್ 2,400 ಪ್ಲಸ್ 10,000 ಪ್ಲಸ್ 2,500 ಪ್ಲಸ್ 4,800 ಪ್ಲಸ್ 7,800 ಪ್ಲಸ್ 10,000. ಇವಿಷ್ಟನ್ನು ಆ್ಯಡ್ ಮಾಡಿದಾಗ 49,500 ರುಪೀಸ್ ಬರುತ್ತೆ. ಸೊ ಕ್ವಶನಲ್ಲಿ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಫೈಂಡ್ ಔಟ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫೈಂಡ್ ಔಟ್ ಮಾಡೋದಕ್ಕೊಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನು ಅಂತಂದರೆ ಕಾಸ್ಟ್ ಡಿವೈಡೆಡ್ ಬೈ ಪ್ಯಾಸೆಂಜರ್ ಕಿಲೋಮೀಟರ್ಸ್. ನೋಡಿ ಅಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅದನ್ನೇ ಬರ್ಕೊಳ್ಳೋದು. ಕಾಸ್ಟ್ ಡಿವೈಡೆಡ್ ಬೈ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಕಾಸ್ಟ್ ಅಂದರೆ ಈ ಫಾರ್ಮೆಟಲ್ಲಿ ಬಂದಿರುವಂಥ ಆನ್ಸರ್ 49,500 ಡಿವೈಡೆಡ್ ಬೈ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಪ್ಯಾಸೆಂಜರ್ ಕಿಲೋಮೀಟರ್ಸ್ನ ಆನ್ಸರ್ 4,80,000. ಸೊ 49,500 ಡಿವೈಡೆಡ್ ಬೈ 4,80,000 ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತಂದರೆ 0.103. ಸೊ ಈಗ ಫೈಂಡ್ ಔಟ್ ಮಾಡಿರೋದು ಏನು ಅಂತಂದರೆ ಒಬ್ಬ ಪ್ಯಾಸೆಂಜರಿಗೆ 1 ಕಿಲೋಮೀಟ್ರಿಗೆ ಬಸ್ ಕಂಪ್ನಿಯವರಿಗೆ ಎಷ್ಟು ಖರ್ಚು ಬರುತ್ತೆ. ಒಬ್ಬ ಪ್ಯಾಸೆಂಜರಿಗೆ 1 ಕಿಲೋಮೀಟ್ರಿಗೆ ಬಸ್ ಕಂಪ್ನಿಯವರಿಗೆ 10 ಪೈಸೆ ಖರ್ಚು ಬರ್ತಾ ಇದೆ. ಸೊ ಹಾಗಾದರೆ 1 ಕಿಲೋಮೀಟ್ರಿಗೆ ಎಷ್ಟು ಬಸ್ ಚಾರ್ಜ್ ಫಿಕ್ಸ್ ಮಾಡಬೇಕು? ಅವರು 10 ಪೈಸೆಗಿಂತ ಜಾಸ್ತಿ ಅಮೌಂಟನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಇಲ್ಲೇನೋ ಏನಾದರೂ ಆನ್ಸರ್ ನಿಮ್ಮದು 1,000, 2,000, 3,000 ಅಂತ ಆ ಥರದ್ದೆಲ್ಲ ಏನಾದರೂ ಆನ್ಸರ್ ಬಂದರೆ ನೀವು ಪ್ರಾಬ್ಲಮ್ ಮಾಡಿರೋ ತಪ್ಪಾಗಿದೆ ಅಂತ. ಏನಕ್ಕೆ ಅಂತಂದರೆ ಒಬ್ಬ ಪ್ಯಾಸೆಂಜರಿಗೆ 1 ಕಿಲೋಮೀಟ್ರಿಗೆ 1,000 ರೂಪಾಯಿ ಖರ್ಚು ಬಂದರೆ ಹಾಗಾದರೆ ಬಸ್ ಚಾರ್ಜ್ ಎಷ್ಟು ಇಡಬೇಕು? 1,000ಕ್ಕಿಂತ ಜಾಸ್ತಿ ಇರಬೇಕು. ಒಬ್ಬ ಪ್ಯಾಸೆಂಜರಿಗೆ 1 ಕಿಲೋಮೀಟ್ರಿಗೆ 1,000 ರೂಪಾಯಿಗಿಂತ ಬಸ್ ಚಾರ್ಜ್ ಫಿಕ್ಸ್ ಮಾಡಲಿಕ್ಕಾಗತ್ತಾ? ನೆವರ್, ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಆನ್ಸರ್ ಯಾವಾಗಲೂ ಲೆಸ್ ದ್ಯಾನ್ 50 ಆನ್ಸರೇ ಬರಬೇಕು. ಮೋರ್ ದ್ಯಾನ್ 50 ಬಂದರೆ ನೀವು ಪ್ರಾಬ್ಲಮ್ ಮಾಡಿರೋ ತಪ್ಪಾಗಿದೆ ಅಂತ. ಸೊ ಈ ಥರದಲ್ಲಿ ನಾವು ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ದೆನ್ ಇದರಲ್ಲಿ ಇನ್ನೇನು ಕೊಡ್ತಾರೆ ಅಡ್ಜಸ್ಟ್ಮೆಂಟ್ ಅಂತಂದರೆ ಕೆಲವೊಂದು ಪ್ರಾಬ್ಲಮ್ನಲ್ಲಿ ಬಸ್ಸಿನ ಅಮೌಂಟನ್ನು ಕೊಟ್ಟಿರ್ತಾರೆ. ಕಾಸ್ಟ್ ಆಫ್ ದ ಬಸ್ ಅಂತ ಕೊಟ್ಟಿರ್ತಾರೆ. ಸೊ ಬಸ್ಸಿನ ಅಮೌಂಟ್ ಏನಾದರೂ ಕೊಟ್ಟಿದ್ದರೆ ನೀವು ಡಿಪ್ರಿಸಿಯೇಷನನ್ನು ನೀವೇ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಡಿಪ್ರಿಸಿಯೇಷನ್ ಅಂತ ಕೊಡಲ್ಲ ಬಸ್ ಅಮೌಂಟ್ ಕೊಟ್ಟಾಗ, ಡಿಪ್ರಿಸಿಯೇಷನನ್ನು ನೀವೇ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆವಾಗ ಒಂದು ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಡಿಪ್ರಿಸಿಯೇಷನನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಏನು ಆ ಫಾರ್ಮುಲಾ, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸೊ ಇವತ್ತಿನ ಈ ಪ್ರಾಬ್ಲಮ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳೋದ್ರ ಮುಖಾಂತರ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.